ಮಾಡ್ಕೊಂಡ್ ಬರ್ಬೇಕಂತ ಹೊಂಟಿದ್ನ್ಯಾ ಆ ಸಂಧ್ಯಾಗ ಏನಿಟ್ಟ ನೋಡೋ ಮೊದಲು ಅದು ಇವರು ಯಾಕೆ ಮಗಳ ಬೆಳಕನ ಬೈರ್ತಾನಂದ್ರನ ಇಲ್ಲಪ್ಪ ಅದು ಅವರು ಇವರು ಯಾಕೆ ಹಂಗ್ಯಾಕೆ ಹವ್ವ ಮುಂಡ ಸರ್ ಕುದುಗಿತೆ ಬೆದರೈತಿ ಯಾಕೆ ಮಗಳ ಕೊಡೋದು ಜಡ ಆತನ ಅಲ್ರಿ ಸಾಹೇಬ್ರೆ ಕೂತು ನಾ ಇಲ್ಲಿ ನಿಂತನು ನನ್ನ ಬಿಟ್ಟು ನಿನ್ನ ಮಗಳನ್ನ ಮಾತಾಡ್ಸತ್ತಿಲ್ಲ ಯಾಕೆ ನಾವು ಕಾಣೋಲ್ಲ ನಿನಗೆ ಗಂಡಸ್ ಕಾಣೋಲ್ಲನೇಪ್ಪ ನನಗ ಮಾಮ ಐತಿ ಯಾವ ಮಗನ ನಿನ್ನ ಕಾಲ ಕೈ ಕಡ್ದ ನಡೆದ ಹಕ್ಕಿ ಯಾರ ಏನ ಎಂತ ತಿಳಿಸೇಳೋ ಮಗನ ಯಪ್ಪ ಮಗ ಅವ್ ಹೇಳಂಗಿಲ್ಲಪ್ಪ ಮಗಳು ಹೇಳ್ತಾಳ ಬಾ ಯಪ್ಪ ಬಾ ನಾ ಹೇಳಿ ಬನ್ನಿ ಹಲ್ಕಟ್ಟು ಅಪ್ಪ ನೋಡಪ್ಪ ನಾಳೆ ನನ್ನ ಗೆಳತಿ ಲಗ್ನ ಐತಿ ಅದಕ್ಕಾಗಿ ಬಂಗಾರ ಸಾಮಾನು ಮಾಡಿಕೊಟ್ರೆ ಚಲೋ ಅಲ್ಲ ಅಂತೇಳಿ ಹೇಳ್ಕೋತ ನಿಂತಿದ್ದೆ ಇನ್ನೂ ಜೀವಂತಿರುವಾಗ ಮಗನ ಮುಂದೆ ಏನು ಹೇಳಾಯ್ತು ಆ ಮಗಳ ಹಂಗಲ್ರಿ ಶೆಟ್ಟಿ ಅವ್ರ ಆಗ ಕೇಳಿದ ಆಗ ನೀವು ಬಂಗಾರ ಸಾಮಾನು ಮಾಡಿಸ್ಕೊಟ್ರೆ ಆಕೆ ಯಾಕೆ ನನ್ನ ಜೋಡಿ ಬೆಣ್ಣ ತಿರುಗಾಡ್ತಳು ಅಲ್ಲ ತಮ್ಮ ಮಗನ ನೀ ನೋಡಿದ್ರೆ ಲಗುನ ಬಂಗಾರ ಸಾಮಾನು ಮಾಡಿಸ್ಕೊಡಂತಿ ನನ್ನ ಮಗಳ ಗಂಡ ಬೆಂಕೈತೆ ಒಳಗ ಒಂದು ಮನೆ ಕೊರಗಾತಾಳ ಯಪ್ಪ ಹೇಳು ಆ ಮಗಳ ಆಗ ಹೇಳಿ ನೀ ಕೇಳ್ತಿದ್ದೆ ಕಿವ್ಯಾಗ ನಡಿ ಹೋಗುನು ಸಾಕು ಅನ್ಕೊಂಡ್ರಿ ಇಬ್ರು ಬಾ ಯಾವ ಹೋಗುನು ಹೋಗುನ ಬಲ್ಲ ಅಗಸ್ಯಾಗ ಕಾಲ ಇಟ್ಟ ನಿತ್ಯ ಹೊಡಿಯಾರನ್ನ ಜಾಸ್ತಿ ಇಲ್ಲ ಕಟ್ಟಿಯಾರ ಕಟ್ಟಿ ನಾಯಾರ ಕಟ್ಟಿಲ್ಲ ನೀನು ಗೊತ್ತಾಗೈತಿ ಏನು ಮಾಡಂಗಿಲ್ಲ ಮಗನ ಶೆಟ್ಟಿ ನಿನ್ನ ಮಗಳಿಗೆ ಮದುವೆ ಮಾಡಿದಿಲ್ಲ ಬೇಕಾರೆ ನಿಂದ್ರತ್ತಿ ಹಂಗ ಮಾತು ಚಲೋ ಮಾಡ್ತಿ ನಮ್ಮ ಅಪ್ಪನ ಹೋದ್ ನಾ ಇಲ್ಲೇದೇನು ಹಂಗ ಪುಸ್ತಕತ್ತಿಲ್ಲ ಹೋಗಿ ಬರ್ಲಾ